ಇಷ್ಟು ದಿನ ಸೈಲೆಂಟ್ ಆಗಿದ್ದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಡನ್ ಆಗಿ ವೈಲೆಂಟ್ ಆಗಿಬಿಡ್ತಾ ಇದೆ. ಮಂಗನ ಕಾಯಿಲೆಗೆ ಬ್ರೇಕ್ ಹಾಕೋಕೆ ಪ್ಲಾನ್ ಮಾಡಿದೆ. ಅಷ್ಟೇ ಅಲ್ಲದೆ ಪಲ್ಸ್ ಪೋಲಿಯೋ ಬಗ್ಗೆ ಯಾರಾದ್ರೂ ಫೇಕ್ ನ್ಯೂಸ್ ಅನ್ನ ಹರಡಿಸಿದ್ರೆ ಕ್ರಿಮಿನಲ್ ಕೇಸ್ ಹಾಕ್ತೀವಿ ಅಂತ ಸರ್ಕಾರ ಖಡಕ್ ಆಗಿ ಎಚ್ಚರಿಕೆ ಕೊಟ್ಟಿದೆ. ಏರಿಯಾದಲ್ಲಿ ಇವನ್ ಕಾಣಿಸ್ಕೊಂಡ್ರೆ ಸಾಕು, ಎಂತಹ ರೌಡಿಯೇ ಆದ್ರೂ ಬೆದರಿ ಹೋಗ್ತಿದ್ದ. ಅಯ್ಯೋ ನೀನ್ ಮಾತ್ರ ನಮ್ಮ ಹತ್ರ ಬರ್ಬೇಡ ಅಂತ ಓಡ್ ಹೋಗ್ತಿದ್ರು. ಇನ್ನು ಕೆಲವರು ಮನೆಯಿಂದ ಹೊರಬರೋಕೆ ಹೆದರ್ತಾ ಇದ್ರು. ಬಟ್ ಈಗ ನೀವ್ಯಾರು ಭಯ ಪಡಬೇಕಿಲ್ಲ. ಯಾಕಂದ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಗನ ಕಾಯಿಲೆಗೆ ಬ್ರೇಕ್ ಹಾಕಲು ಹೊರಟಿದೆ. ಮಂಕಿ ಫೀವರ್ಗೆ ಕಡಿವಾಣ ಹಾಕಲು ಪ್ಲಾನ್. ಇತ್ತೀಚೆಗೆ ಬಿಗಡಾಯಿಸಿರುವ ಮಂಗನ ಕಾಯಿಲೆಯ ವಿರುದ್ಧ ಸರ್ಕಾರ ಹಲವು ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಂಡಿದೆ. ಇದಕ್ಕಾಗಿ ಸರ್ಕಾರ 10 ಕೋಟಿ ರೂಪಾಯಿ ಮೀಸಲಿಟ್ಟಿದೆ. ಅಲ್ಲದೆ ಸಾಗರದಲ್ಲಿ 1 ಲ್ಯಾಬೊರೇಟರಿ ಮತ್ತು 30 ಹಾಸಿಗೆಗಳ ಆಸ್ಪತ್ರೆಯನ್ನು ಪ್ರಾರಂಭಿಸುವುದಕ್ಕೆ ನಿರ್ಧರಿಸಲಾಗಿದೆ. ಜೊತೆಗೆ ರೋಗಾಣುವನ್ನು ಪತ್ತೆ ಹಚ್ಚಲು ಇದುವರೆಗೂ ಜ್ವರ ಪೀಡಿತರ ರಕ್ತದ ಸ್ಯಾಂಪಲ್ ಅನ್ನು ಪುಣೆಗೆ ಅಥವಾ ಬೆಂಗಳೂರಿಗೆ ಕಳುಹಿಸಲಾಗ್ತಾ ಇತ್ತು. ಅದರ ಬದಲು ಶಿವಮೊಗ್ಗ ಅಥವಾ ಸಾಗರದಲ್ಲೇ ಒಂದು ಡಯಾಗ್ನೋಸ್ಟಿಕ್ ಕೇಂದ್ರ ಆರಂಭಿಸುವುದಕ್ಕೆ ಸರ್ಕಾರ ನಿರ್ಧರಿಸಿದೆ. ಅರಳಗೋಡು, ಸಿರಿವಂತೆ ಮತ್ತು ಆವಿನಹಳ್ಳಿ ವ್ಯಾಪ್ತಿಯಲ್ಲಿ ಈ ರೋಗ ಕಂಡುಬಂದಿದ್ದು ಹಲವು ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಪೋಲಿಯೋ ಬಗ್ಗೆ ವದಂತಿ ಹಬ್ಬಿಸಿದ್ರೆ ಕ್ರಿಮಿನಲ್ ಕೇಸ್. ಇನ್ನು ಪಲ್ಸ್ ಪೋಲಿಯೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಅಪಪ್ರಚಾರ ಮಾಡ್ತಿದ್ದಾರೆ. ಹೀಗಾಗಿ ಅಂತವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲಾಗುತ್ತೆ ಅಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಾರ್ನಿಂಗ್ ನೀಡಿದೆ. ರಾಜ್ಯಾದ್ಯಂತ ಸುಮಾರು 65 ಲಕ್ಷ ಮಕ್ಕಳಿಗೆ ಮಾರ್ಚ್ 10ರಂದು ಪಲ್ಸ್ ಪೋಲಿಯೋ ಲಸಿಕೆ ಹಾಕಲು ಸರ್ಕಾರ ನಿರ್ಧರಿಸಿದೆ. ಒಂದು ವೇಳೆ ಅವತ್ತೇ ಲಸಿಕೆ ಹಾಕಿಸೋದಕ್ಕೆ ಆಗದೇ ಇದ್ರೆ ಮಾರ್ಚ್ 11ರಿಂದ 13ರವರೆಗೆ ಲಸಿಕೆ ಹಾಕಿಸೋದಕ್ಕೆ ಕಾಲಾವಕಾಶ ನೀಡಲಾಗಿದೆ. ಅಲ್ಲದೆ ತಮ್ಮ ಹತ್ತಿರದ ಪೋಲಿಯೋ ಲಸಿಕಾ ಕೇಂದ್ರವನ್ನ ಪತ್ತೆ ಮಾಡೋದಕ್ಕೆ ಹೊಸ ಆಪ್ ಒಂದನ್ನು ನಿನ್ನೆ ಸಚಿವ ಶಿವಾನಂದ ಪಾಟೀಲ್ ರಿಲೀಸ್ ಮಾಡಿದ್ರು. ನಿಯರೆಸ್ಟ್ ವ್ಯಾಕ್ಸಿನೇಷನ್ ಸೆಂಟರ್ ಕರ್ನಾಟಕ ಎಂಬ ಈ ಆಪ್ನಲ್ಲಿ ನಿಮ್ಮ ಹತ್ತಿರದ 4 ಬೂತ್ಗಳನ್ನು ಜಿಪಿಎಸ್ ಮೂಲಕ ಹುಡುಕಬಹುದು. ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಪೋಲಿಯೋ ಮುಕ್ತ ದೇಶ ಅಂತೇಳಿ ನಾವು ಖ್ಯಾತಿಯನ್ನು ಗಳಿಸಿದ್ದೀವಿ. ಅದನ್ನೇ ಮುಂದುವರಿಸ್ಕೊಂಡು ಹೋಗಬೇಕಾದ್ರೆ, ಇದನ್ನು ಪ್ರಾಮಾಣಿಕವಾಗಿ ಮುಂದುವರಿಸ್ಕೊಂಡು ಹೋಗಬೇಕಾದ್ರೆ ಇನ್ನೂ ಹೆಚ್ಚಿನ ಪ್ರಯತ್ನ ನಾವು ನಿರಂತರ ಮಾಡಲೇಬೇಕಾಗ್ತದೆ. 32,571 ಬೂತ್ಗಳಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಒಟ್ಟಲ್ಲಿ ಮಂಗನ ಕಾಯಿಲೆಗೆ ಬ್ರೇಕ್ ಹಾಕ್ತೀವಿ, ಆಸ್ಪತ್ರೆಗಳಲ್ಲಿ ಎಲ್ಲಾ ಮೆಡಿಸಿನ್ ಕೊಟ್ಟೇ ಕೊಡ್ತೀವಿ ಅಂತ ಬಿಲ್ಡಪ್ ಕೊಡ್ತಿರೋ ಮಿನಿಸ್ಟರ್ ಸಾಹೇಬ್ರು ಅದೇನ್ ಮಾಡ್ತಾರೋ ಕಾದ್ ನೋಡ್ಬೇಕು. ಶಿವರಾಜ್ ಕುಮಾರ್, TV9 ಬೆಂಗಳೂರು.